ಸಮಾಜದಲ್ಲಿರುವ ಬಡವರು, ನಿರ್ಗತಿಕರು ಹಾಗೂ ವೃದ್ಧರ ಸೇವೆಯನ್ನು ಮಾಡುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಹೆನ್ನಗರ ಗ್ರಾಮದಲ್ಲಿ ಶ್ರೀಮತಿ ಅನಸೂಯಮ್ಮರವರು ಶ್ರೀ ದ್ರೌಪದಮ್ಮ ಸೇವಾಶ್ರಮ ಟ್ರಸ್ಟ್ ಮೂಲಕ ಸೇವಾಶ್ರಮವನ್ನು ನೂತನವಾಗಿ ಪ್ರಾರಂಭಿಸಿದ್ದು, ಇಂದು ಗಣ್ಯರು ಮತ್ತು ಟ್ರಸ್ಟ್ ಮುಖ್ಯಸ್ಥರು ಶ್ರೀ ದ್ರೌಪದಮ್ಮ ಸೇವಾಶ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ಅವರು ಮಾತನಾಡಿ, ಸಮಾಜದಲ್ಲಿರುವ ಬಡವರು, ನಿರ್ಗತಿಕರು ಹಾಗೂ ವೃದ್ಧರ ಸೇವೆಯನ್ನು ಮಾಡುವ ಉದ್ದೇಶದಿಂದ ಶ್ರೀಮತಿ ಅನಸೂಯಮ್ಮರವರು ಹೆನ್ನಗರ ಗ್ರಾಮದಲ್ಲಿ ಶ್ರೀ ದ್ರೌಪದಮ್ಮ ಸೇವಾಶ್ರಮವನ್ನು ಪ್ರಾರಂಭಿಸಿದ್ದು, ಭಗವಂತ ಶ್ರೀಮತಿ ಅನಸೂಯಮ್ಮರವರಿಗೆ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಹಾಗೆಯೇ ಭಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸುಮಂಗಲಿ ಸೇವಾಶ್ರಮದ ಮುಖ್ಯಸ್ಥರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಿ ಸುಶೀಲಮ್ಮರವರು, ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್, ಶ್ರೀ ಸಾಯಿ ಸರ್ವೋದಯ ಸೇವಾ ಪೀಠದ ಪೀಠಾಧಿಪತಿಗಳಾದ ಸದ್ಗುರು ಶ್ರೀರಾಮ ಅವಧೂತರು, ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಮಣ್ಣ ಸ್ವಾಮೀಜಿಗಳು, ಯುವ ನಾಯಕರಾದ ಹೆನ್ನಗರ ಲಕ್ಷ್ಮೀ ನಾಗೇಶ್, ಸತೀಶ್, ಹೋರಾಟಗಾರರಾದ ಮೇಡಹಳ್ಳಿ ರಮೇಶ್ ಮತ್ತು ಶ್ರೀ ದ್ರೌಪದಮ್ಮ ಸೇವಾಶ್ರಮ ಟ್ರಸ್ಟ್ನ ಕಾರ್ಯದರ್ಶಿ ಎಂ ಮಣಿ, ಕಜಂಜಿ, ಬೊಮ್ಮಸಂದ್ರ, ಮುನಿರಾಜು ಮತ್ತು ಸ್ಥಳೀಯ ಮುಖಂಡರುಗಳು ಹಾಗೂ ಸಾಧು ಸಂತರು ಭಾಗವಹಿಸಿದ್ರು. ಬಹಳ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ಸಾಧು ಸಂತರು, ಭಕ್ತರು, ಮಹಿಳೆಯರ ಆದಿಯಾಗಿ ಇಂಥ ಒಂದು ಗ್ರಾಮದ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಹೆನ್ನಗರಕ್ಕೆ ಇವತ್ತು ಬಂದು ನನ್ನನ್ನು ಬಹಳ ಗೌರವಪೂರ್ವಕವಾಗಿ ಪ್ರೀತಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಜೊತೆಗೆ ಆಹ್ವಾನಿಸಲಿಕ್ಕೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಮತ್ತು ಇವತ್ತಿನ ಗೌರವಾನ್ವಿತ ವ್ಯಕ್ತಿಗಳು ಅಂತ ಹೇಳಿದ್ರೆ ತಮಗೆಲ್ಲರೂ ಗೊತ್ತಿದೆ, ದೇಶ ಕಂಡಂತ ಬಹಳ ಅಪರೂಪದ ಸಮಾಜ ಸೇವಕಿ, ಕೇಂದ್ರ ಸರ್ಕಾರದಿಂದ, ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಡಾಕ್ಟರ್ ಎಸ್ ಸಿ ಸುಶೀಲಮ್ಮ ಅವರು ಸುಮಂಗಲಿ ಸೇವಾಶ್ರಮ ಅಂತ ಹೇಳಿದ್ರೆ ಎಲ್ಲರೂ ಪರಿಚಯ ಇರ್ತಕ್ಕಂಥದ್ದು. ಅವರ ಗೌರವದ ಹಸ್ತದಿಂದ ಇವತ್ತು ದೀಪ ಬೆಳಗಿ ದ್ರೌಪದಮ್ಮ ಸೇವಾಶ್ರಮ ಟ್ರಸ್ಟ್ ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಬಂದಿರತಕ್ಕಂಥ ಎಲ್ಲ ಗಣ್ಯರು, ರಾಜಕಾರಣಿಗಳಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಹಾಗೇನೆ ವಿವಿಧ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬೇರೆ ಒಂದು ಕಾರ್ಯಕ್ರಮ ಇರೋದರಿಂದ ನಾನು ತಮ್ಮಲ್ಲೆಲ್ಲ ಕ್ಷಮೆ ಕೇಳಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತಮಗೆಲ್ಲರೂ ಒಳ್ಳೆಯದಾಗಲಿ. ಹೆನ್ನಗರ ಗ್ರಾಮ ಅಂತ ಹೇಳಿದ್ರೆ
ಇಲ್ಲಿಗೆ ಬೆಂಗಳೂರು ನಗರದ ಒಂದು ಹಳ್ಳಿಯಾಗಿ ಇವತ್ತು ಕೂಡ ಹಳ್ಳಿಯ ಸೊಗಡನ್ನ ಸೂಚಿಸ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಬಹಳ ಹಿರಿಯರಾದ ಗಾಯಕರು ನೋಡ್ರಿ, ಅಷ್ಟು ವಯಸ್ಸಲ್ಲೂ ಕೂಡ ಇವತ್ತು ಯಾವ ಯುವಕಿ ಕೂಡ ನಾಚಿಕೆ ಪಡಬೇಕಾಗಿರುವಂತ ಹಾಡುಗಾರಿಕೆ ಅವರು ಆಡ್ತಾರೆ. ನಿಮಗೆ ಬಹಳ ಧನ್ಯವಾದಗಳು. ಇದು ಅನೇಕ ಹಾಡುಗಳಿದೆ, ಭಜನೆ ಇದೆ, ಕೀರ್ತನೆಗಳಿದೆ. ಈ ಎಲ್ಲದರ ಮಧ್ಯೆ ಇವತ್ತು ನನ್ನನ್ನ ಅನಸೂಯಮ್ಮ ನನಗೆ ಬಹಳ ಹಳಬರು, ನನ್ನ ಜೊತೆಯಲ್ಲಿ ಹೋರಾಟ ಮಾಡುವಂತವ್ರು. ನಾನು ನಮ್ಮ ಕಾರ್ಯಕರ್ತರು ಇಲ್ಲಿ ಆನೇಕಲ್ಲಲ್ಲಿ ಏನಾದರೂ ಹೋರಾಟ ಮಾಡ್ತೀವಂದ್ರೆ ಅಲ್ಲಿ ಅನಸೂಯಮ್ಮ ಎಲ್ಲರಿಗಿಂತ ಮೊದಲಿರ್ತಾರೆ. ಅವರ ಈ ಟ್ರಸ್ಟ್ ಇವತ್ತು ಬರೀ ಇವತ್ತು ಆರಂಭ ಆಗಿರೋದು ಅಷ್ಟೇ ಅಲ್ಲ, ಇದು 100 ವರ್ಷಗಳ ಕಾಲ ಜನಸೇವೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಆಮೇಲೆ ಡಾಕ್ಟರ್ ಸುಶೀಲಮ್ಮ ಅವರು ಮಾತಾಡ್ತಾರೆ, ಬಹಳ ವಿದ್ವತ್ಪೂರ್ಣ ಮಾತುಗಳು ಹೇಳ್ತಾರೆ, ಸಮಾಜಕ್ಕೆ ಸಹಾಯ ಆಗ್ತಕ್ಕಂಥ ಕಾರ್ಯದಲ್ಲೂ ಇದ್ದಾರೆ ಮತ್ತು ಮಾತು ಹೇಳ್ತಾರೆ. ಅದನ್ನು ಕೇಳಿ ತಾವು ಧನ್ಯರಾಗಬೇಕಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಾರಂಭೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳದ ಅಧ್ಯಕ್ಷರು, ಗೌರವಾನ್ವಿತ ದಲಿತ ಪರ ಚಳವಳಿಯ ಹೋರಾಟಗಾರರಾದಂತಹ ವೆಂಕಟಸ್ವಾಮಿರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿ ತಮ್ಮ ಯುವಜನರನ್ನು ಹೇಳಿ ತಾನೇ ನಿರ್ಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದಂತಹ ಸುಶೀಲಮ್ಮರವರು ಹಾಗೂ ನೆಲ್ಲೂರಿನ ರಮೇಶ್ ಸ್ವಾಮಿಗಳು ಹಾಗೂ ಹಲವಾರು ಹಿರಿಯ ನಾಗರಿಕರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾದ ನಾಗರಾಜರವರು, ಉಪಾಧ್ಯಕ್ಷರಾದ ಲಕ್ಷ್ಮೀ ನಾಗೇಂದ್ರ ಕುಮಾರ್ ಅವರು, ಸ್ನೇಹಿತರಾದಂಥ ಧರ್ಮವೀರವರು ಹಾಗೂ ಈ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅನಸೂಯಮ್ಮರವರು, ಸುರೇಶ್ ಅವರು ಹಾಗೂ ಗ್ರಾಮದ ಎಲ್ಲ ಬಂಧುಗಳು ಸಹ ಆಗಮಿಸಿದ್ದಾರೆ. ಅದೇ ರೀತಿ ಮಾಧ್ಯಮ ಮಿತ್ರರು ಸಹ ವಿಶೇಷವಾಗಿ ಈ ಒಂದು ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಟ್ರಸ್ಟ್ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗಲಿ, ಜೀವನದಲ್ಲಿ ಅತ್ಯಂತ ದುರ್ಬಲ ವರ್ಗದವರು ತಮ್ಮ ಜೀವನವನ್ನು ಮುಕ್ತಾಯಗೊಳಿಸುವ ಹಂತದಲ್ಲಿ ಅವರಿಗೆಲ್ಲ ಆಶ್ರಯವಾಗಲಿ ನಿಲ್ಲಲಿ ಅಂತೇಳಿ ಟ್ರಸ್ಟ್ಗೆ ಶುಭಾಶಯವನ್ನು ಕೋರ್ತಾ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಕೋರ್ತೇನೆ. ಬಂಧುಗಳೇ, ಈ ದಿನ ಸುಶೀಲಮ್ಮನವರ ಒಂದು ಕಲ್ಪನೆಯ ಕನಸು ಏನು, ತನ್ನನ್ನ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸುಮಾರು 15-20 ವರ್ಷಗಳ ಕಾಲ ಏನು ದುರ್ಬಲರ ಒಂದು ಸೇವೆಗ ತನ್ನ ಶರೀರವನ್ನು ಮುಡುಪಾಗಿಟ್ಟು ತನ್ನ ಸ್ವಗ್ರಾಮದಲ್ಲೇ ನಾನೇನಾದ್ರೂ ಸಹ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಮತ್ತು ಅವರ ಒಂದು ದೊಡ್ಡ ಕನಸು, ಆ ಕನಸನ್ನ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇದೇ ಊರಿನಲ್ಲಿ ಇವತ್ತು ಏನು ದ್ರೌಪದಮ್ಮ ಸೇವಾಶ್ರಮದ ಉದ್ಘಾಟನೆಯನ್ನು ತಾವೆಲ್ಲರೂ ಸಹ ಮಾಡಬೇಕು ಅಂತ ಕೇಳ್ಕೊಂಡ್ರು. ಆಯ್ತು ತಾಯಿ, ಮಾಡೋಣ, ಎಲ್ಲರೂ ಸಹಕಾರವನ್ನು ತೆಗೆದುಕೊಂಡು ನೀವು ಕಾರ್ಯಕ್ರಮನ ರೂಪಿಸ್ಕೊಳ್ರಿ ಅಂತ ಹೇಳಿದ್ವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅವರು ಭಾರಿ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಇವತ್ತು ಏನು ಉದ್ಘಾಟನೆ ಆಗ್ತಾ ಇದೆ. ಮುಂದೆ ಇದು ವಿಶೇಷವಾದಂತ ಸ್ಥಿತಿನ ಪಡ್ಕೊಳ್ಬೇಕಂದ್ರೆ ನಮ್ಮ ಎಲ್ಲರ ಒಂದು ಸಹಕಾರ ಆ ಒಂದು ಸೇವಾ ಸಂಸ್ಥೆ ಬೇಕಾಗ್ತದೆ. ನಾವು ಸೇವಾ ಮನೋಭಾವದಿಂದ ಅವ್ರಿಗೆ ಸಹಕರಿಸಿದಾಗ ಅದೇನಾಗ್ತದೆ, ಒಂದು ವಿಶೇಷವಾದಂತ ಒಂದು ಮಟ್ಟಕ್ಕೆ ಒಂದು ಸಂಸ್ಥೆ ಬೆಳವಣಿಗೆಗೆ ನಾವೆಲ್ಲರೂ ಸಹ ಸಹಕರಿಸಬೇಕಾಗ್ತದೆ. ಕಾಮ್ ಕರೋ, ಸೇವಾ ಕರೋ, ಸಾರಿ ದುನಿಯಾ ಸೆ ಪ್ಯಾರ್ ಕರೋ, ಏನು ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ನಿರ್ವಹಣೆ ಮಾಡಬೇಕು, ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಡ್ಬೇಕು, ಸರ್ವರನ್ನು ಸಹ ಪ್ರೀತಿ ವಿಶ್ವಾಸ ಅಂತ ನೋಡುವಂತ ಮಾನವೀಯತೆಯನ್ನ ಬೆಳೆಸ್ಕೊಂಡಂತ ಮಾತ್ರ ಈ ಪವಿತ್ರವಾದಂತ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕವಾದ. ಜೀವನ ಹೇಗಿರ್ಬೇಕು, ತಂದೆ ತಾಯಿಗಳಿಗೆ ಹೇಗೆ ಜೋಪಾನ ಮಾಡಬೇಕು, ಮಕ್ಕಳನ್ನ ಬೆಳೆಸ್ಬೇಕು,
ಮತ್ತು ಸಮಾಜದಲ್ಲಿ ಹೇಗಿರಬೇಕು, ಭಗವಂತನ ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು, ನಮ್ಮ ಜೀವನಗಳ ಪಡಿತ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಶಾಲವಾಗಿ ಹೇಳಿದ್ರು. ಇನ್ನಷ್ಟು ಸಮಯ ಬೇಕಿತ್ತು ಅವರಿಗೆ, ಆದರೆ ಸಮಯ ಇಲ್ಲದೆ ಇರೋ ಕಾರಣ ಪಾಪ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಎಲ್ಲೋ ಒಂಥರ ನೋವಾಯಿತು. ಅದು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಯಾಕೆ ಸಮಯದ ಅಭಾವದಿಂದ. ಮತ್ತೊಬ್ಬರು ಸರ್ ತಮ್ಮ ಹೆಸರು? ಜನಗಳ ಸೇವೆ ಮಾಡ್ಕೊಂಡೇ ಬಂದೆ. 14 ವರ್ಷ ಹುಡುಗಿಯಿಂದ ನಾನು ಒಂದು 15-20 ವರ್ಷ 15 ಹಾಸ್ಪಿಟ್ಲ್ಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡಿದ್ದೆ. ನನಗೆ ಜನಗಳ ಸೇವೆ ಮಾಡಬೇಕಂತ ಒಂದು ಆಸೆ, ನಾನು ವೃದ್ಧಾಶ್ರಮ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಜಿಗ್ನಿ ಸರ್ ನನಗೆ ಅವಾಗಿಂದ ಮಾಡಿಕೊಡ್ತೀನಮ್ಮ ಅನ್ನೋ ಒಂದು ಮಾತು ಕೊಟ್ಟಿದ್ದರು. ಇದು ಎಲ್ಲೆಲ್ಲ ಇದೊಂದು ಇದಿತ್ತು. ನಮ್ಮ ಡಾಕ್ಟ್ರುಗಳೆಲ್ಲ ಸ್ವಲ್ಪ ಬರ್ತೀನಿ ಅಂತ, ಇವತ್ತು ಬರ್ತೀನಿ ಅಂದವರೆಲ್ಲ ಸ್ವಲ್ಪ ಮಿಸ್ ಆದರು. ಭಾನುವಾರ ಬರ್ತಾಯಿದ್ರು, ಸೋಮವಾರ ಆಗಿದ್ದಕ್ಕೆ ಸ್ವಲ್ಪ ಡಿಲೇ ಆಯಿತು ಬರೋರೆಲ್ಲ. ಅದರಿಂದ ನನಗೊಂದು ಆಸೆ ಇತ್ತು, ಮಾಡ್ತಾಯಿದ್ದೆ. ದ್ರೌಪದಮ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಅನಸೂಯಮ್ಮ ಮತ್ತು ಎಲ್ಲ ಪದಾಧಿಕಾರಿಗಳು ಸಹ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಮತಾ ಸೈನಿಕ ದಳದ ಅಧ್ಯಕ್ಷರು, ಅಂಬೇಡ್ಕರ್ ಚಿಂತನೆಗಳ ಹುಟ್ಟು ಹೋರಾಟಗಾರರಾದಂಥ ವೆಂಕಟಸ್ವಾಮಿರವರು ಹಾಗೂ ನೆರಳೂರು ಗ್ರಾಮದ ರಾಮಯ್ಯರವರು, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಹಿರಿಯ ನಾಗರಿಕರು ಸಹ ಬಂದು ಈ ಒಂದು ಸೇವಾಶ್ರಮದ ಉದ್ಘಾಟನೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಾರೆ. ಈ ಒಂದು ಆಶ್ರಮ ಸಮಾಜದ ಒಳಿತಿಗೆ, ವಯೋವೃದ್ಧರ ಒಳಿತಿಗೆ ಉತ್ತಮ ನಿಟ್ಟಿನಲ್ಲಿ ಶ್ರಮಿಸಲಿ. ಸಮಾಜದಲ್ಲಿ ಇಂತಹ ಕಾರ್ಯಕ್ರಮಗಳ ಮುಖೇನ ಉತ್ತಮ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಶ್ರಮವಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ದ್ರೌಪದಮ್ಮ ಸೇವಾ ಟ್ರಸ್ಟ್ ಏನು ನೋಂದಣಿ ಮಾಡಿದ್ದಾರೆ, ಏನೋ ಒಂದು ಸಮಾಜ ಸೇವೆ, ಒಂದು ಜನಗಳಿಗೆ ಒಂದು ಸೇವೆ ಮಾಡೋದಕ್ಕೆ ನೋಂದಣಿ. ಈ ಸಂದರ್ಭದಲ್ಲಿ ನಾನು ಈ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅವರು ನೋಂದಣಿ ಮಾಡ್ಬೋದಾಗಿತ್ತು. ಯಾಕಂದರೆ ಅದು ಅವರು ಮಾಡಿಲ್ಲ. ಈಗ ಒಂದು ಸಣ್ಣದಾಗಿ ಇವತ್ತು ಒಂದು ಸೇವೆ ಮಾಡಲಿಕ್ಕೆ ಕೂಡ ಒಂದು ಟ್ರಸ್ಟ್ ಈಗ ತೆರೆದಿದ್ದಾರಂದರೆ ಅದಕ್ಕೆ ಕೂಡ ಸಂವಿಧಾನಾತ್ಮಕವಾಗಿ ಇವತ್ತು ನೋಂದಣಿ ಮಾಡಿರ್ತಕ್ಕಂಥದ್ದು ಈ ಒಂದು ಏನು ದ್ರೌಪದಮ್ಮ ಸೇವಾ ಟ್ರಸ್ಟ್ಗೆ. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ, ಮತ್ತು ಏನು ಈ ಜನಸೇವೆಯಲ್ಲಿ ಸದಾ ತೊಡಗಲಿ. ಯಾಕಂದರೆ ಸೇವೆ ಅನ್ನೋದು ಯಾರಿಗೂ ಅದು ಜ್ಞಾಪಕ ಬರೋದಿಲ್ಲ, ಆದರೆ ಅವರು ಸಾವಿರಾರು ಕೋಟಿಗಳು ಇರ್ತಕ್ಕಂಥವ್ರು ಕೂಡ ಆ ಸೇವೆ ಮಾಡೋ ಮನೋಭಾವನೆ ಇರೋದಿಲ್ಲ. ಆದರೆ ನಾನು ಸಮಾಜಕ್ಕೆ ನಾನು ಬದುಕಿದ್ದೀನಿ, ನಾನು ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ಇವತ್ತು ಅನ್ಸೇಕ್ ಅವರು ಆ ಒಂದು ಪ್ರಾರಂಭ ಮಾಡಿದ್ದಾರೆ. ನಾನು ಅವರಿಗೆ ಒಂದು ಕೃತಜ್ಞತೆ ಮತ್ತು ಶುಭಾಶಯ ಕೊಡ್ತೀನಿ. ಅದ್ರ ಜೊತೆಯಲ್ಲೇ ಇವತ್ತು ಏನು ಸಂವಿಧಾನಾತ್ಮಕವಾಗಿ ಏನು ನೋಂದಣಿ ಮಾಡಿರ್ತಕ್ಕಂಥ ಈ ಒಂದು ಟ್ರಸ್ಟು ತುಂಬ ಯಶಸ್ಸಾಗಿ ನಡೆಯಲಿ. ಮತ್ತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಿಗೆ ನೋಂದಣಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಅತಿ ಹೆಚ್ಚು ಪ್ರತಿಮೆ ಆಗಬೇಕು ಅಂತ, ಎತ್ತರದ ಪ್ರತಿಮೆ ಆಗಬೇಕಂತ ತಮ್ಮ ಕನಸು ಹೋರಾಟ ಮಾಡಿದ್ವಿ ಸರ್. ಅದು ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಕಡೆ ಗಮನ ಹರಿಸಿಲ್ಲ. ಇಲ್ಲ, ಈಗ ನಾವು ಏನು ರಾಜ್ಯದಲ್ಲಿ 200 ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣಕ್ಕಾಗಿ ಸುಮಾರು ಅನೇಕ ಹೋರಾಟಗಳು, ಏನು ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ 1035 ಕಿಲೋಮೀಟರ್ಗಳ ಅಂತರದ ಒಂದು ಪಾದಯಾತ್ರೆ, ಮತ್ತೆ ಕೋಲಾರಿಂದ ಒಂದು 2ನೇ ಪಾದಯಾತ್ರೆ, ಹೊಸಕೋಟೆಯಿಂದ ಪಾದಯಾತ್ರೆ, ಸುಮಾರು ಅನೇಕ ಪಾದಯಾತ್ರೆಗಳು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಆ ಪಾದಯಾತ್ರೆಗೆ ಈಗಾಗಲೇ ನಮ್ಮ ಮಾಜಿ ಸಿದ್ದರಾಮಯ್ಯ ಸಾಹೇಬರು ಒಂದು 2025ರಲ್ಲಿ ಏಪ್ರಿಲ್ 14ನೇ ತಾರೀಕು ವಿಧಾನಸೌಧ ಮುಂಭಾಗದಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಏನು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಪ್ರತಿಫಲ, ಏನು ನಾವು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅತಿ ಎತ್ತರವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೀರ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆ ಮಾಡಿರ್ತಾರೆ. ಆದರೆ ಇದುವರೆಗೂ ಅವರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಕಾರ್ಯ ಇನ್ನೂ ಪ್ರಾರಂಭ ಮಾಡಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಮತ್ತು ಏನು ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಇದ್ರ ವಿಚಾರವಾಗಿ ನಾವು ಅವ್ರಿಗೆ ತಿಳಿಸಿದ್ದೀವಿ, ನಾವು ಮಾಡ್ತೀವಿ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರವಾಗಿ ನಿಲ್ಲುವಂಥ ಸರ್ಕಾರ ಮತ್ತು ನಾವು ನಿಮ್ಮ ಜೊತೆನಲ್ಲಿ ನಿಲ್ತೀವಿ ಅಂತೇಳಿ ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಇದ್ರ ಬಗ್ಗೆ ತುಂಬ ಒಳ್ಳೆಯ ವಿಚಾರವಾಗಿ ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ.